ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಮೋನಿಕಾ ಸ್ವರ್ಣಸ್ ವರ್ಲ್ಡ್. ಇದು ನನ್ನ ಕಂಪ್ಲೀಟ್ ಡೇ ಟು ನೈಟ್ ರೋಟೀನ್ ಬ್ಲಾಗ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೇನ್ ಆಗಿ ನನ್ನ ಮಗನ ಜೊತೆಗಿನ ಡೇ ಟು ನೈಟ್ ಇರುತ್ತೆ ಅಂತ ಕಂಪ್ಲೀಟ್ ಒಂದು ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವೊಂದ್ ದಿನ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಕೊಟ್ಮೇಲೆ ಎದ್ದೇಳ್ತಾನೆ, ಇನ್ನು ಕೆಲವೊಂದ್ ಸರ್ತಿ ಅವಳು ಸ್ಕೂಲಿಗೆ ರೆಡಿ ಆಗ್ತಿದ್ದಂಗೆ ಎದ್ಬಿಡ್ತಾನೆ. ಸೊ ದಟ್ ಅವನು ನನ್ನ ಮಗಳಿಗೆ ಸ್ಕೂಲಿಗೆ ಡ್ರಾಪ್ ಮಾಡೋ ಟೈಮ್ಗೆ ನನ್ನ ಜೊತೆಯಾಗಿ ಬರ್ತಾನೆ. ಹೀಗೆ ಇವತ್ತಿನ ದಿನಾನು ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡೋ ಟೈಮ್ಗೆ ಎದ್ಬಿಟ್ಟ. ಸೊ ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದ್ಮೇಲೆ ಆಚೆ ಬರೋಷ್ಟರಲ್ಲಿ ಹಸುಗಳೆಲ್ಲ ಮನೆ ಮುಂದೆ ನಿಂತಿತ್ತು. ಸೊ ಅವನಿಗೆ ತಿಂಡಿ ತಿನ್ನಿಸ್ಕೊಂಡು ಹಸುನ್ ತೋರಿಸ್ಕೊಂಡು ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಅವನಿಗೆ ನಿದ್ದೆ ಸಾಕಾಗಿ ಅವನಷ್ಟಕ್ಕೆ ಅವನೇ ಎದ್ರೆ ಆರಾಮಾಗಿರ್ತಾನೆ. ನಾವೇನಾದ್ರೂ ಬಲವಂತ ಮಾಡಿ ಎಬ್ಬಿಸ್ಬಿಟ್ರೆ ದಿನ ಪೂರ್ತಿ ಕಿರಿಕಿರಿ ಆಗಿರ್ತಾನೆ. ಮಕ್ಳಿರೋಂತ ಮನೇಲೆಲ್ಲ ಇದು ಕಾಮನ್ ಸಮಸ್ಯೆ ಅನ್ಕೊಂತೀನಿ. ಹಸುಗಳನ್ನೆಲ್ಲ ನೋಡ್ತಾ ನೋಡ್ತಾ ಆರಾಮಾಗಿ ಬೇಗ ಬೇಗ ತಿಂಡಿ ತಿಂದ, ನನ್ಗೇನ್ ತೊಂದರೆ ಕೊಡ್ಲಿಲ್ಲ. ಆದ್ರೆ ತಿಂಡಿ ತಿಂದಿದ್ದಾಗಿ ಎಷ್ಟೊತ್ತಾಗ್ಲಿನೂ ಮನೆ ಒಳಗೆ ಬರಲಿಲ್ಲ. ಆ ಹಸುಗಳು ಮನೆಯಿಂದ ದೂರ ಹೋಗಿ ಅವನಿಗೆ ಕಾಣಿಸ್ದೆ ಆಗೋವರೆಗೂ ಅವನು ಮನೆಗೆ ಬರಲಿಲ್ಲ. ಹಸುಗಳನ್ನ ನೋಡ್ಕೊಂಡು ಬೆಳಿಗ್ಗೆಯಿಂದ ಟೈಮ್ ಪಾಸ್ ಮಾಡ್ದ. ನೋಡ್ಕೊಂಡು ಒಳಗೆ ಕರ್ಕೊಂಡು ಬಂದರೆ ಮಧ್ಯಾಹ್ನ ಆಗೋಷ್ಟರಲ್ಲಿ ಮಳೆ ಶುರುವಾಯಿತು. ಸೊ ಅದನ್ನ ನೋಡ್ಕೊಂಡು ನಾನು ವಿಡಿಯೋ ಶೂಟ್ ಮಾಡೋಣ ಅಂತ ನಿಂತ್ಕೊಂಡಿದ್ದೆ. ಹಾಗೋ ಹೀಗೋ ಮಳೆ 3 ರಿಂದ 4 ದಿನ ಬ್ರೇಕ್ ಕೊಟ್ಟಿತ್ತು. ಬಟ್ ಇವತ್ತು ಬೆಳಿಗ್ಗೆಯಿಂದ ಯಾಕೋ ಬಿಕೋ ಅಂತಾನೆ ಇತ್ತು ವಾತಾವರಣ. ತುಂಬ ಥಂಡಿ ಆಗಿತ್ತು, ಒಂಚೂರು ಬಿಸಿಲು ಕಾಣಿಸಿರ್ಲಿಲ್ಲ. ಇನ್ನೇನು ಮಳೆ ಬರುತ್ತೆ ಅನ್ನೋ ರೀತಿಯಲ್ಲೇ ಇತ್ತು. ಸೊ ನೋಡ್ತಿದ್ದಂಗೆ ಮಧ್ಯಾಹ್ನ 12 ಗಂಟೆಗೆ ಮಳೆ ಶುರುವಾಗೇ ಬಿಡ್ತು. ನನ್ನ ಬೆಳಗಿನ ಕೆಲಸ ಎಲ್ಲ, ಮನೆ ಕೆಲಸ ಆಗಲಿ ಮಗು ಕೆಲಸ ಆಗಲಿ ಎಲ್ಲ ಮುಗ್ದಿತ್ತು. ಸೊ ಈ ಮಳೆನಲ್ಲಿ ಒಂದು ಸ್ವಲ್ಪ ಹೊತ್ತು ಆಚೆ ಇರೋಣ ಅಂತ ಹೀಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನೋಡ್ತಾ ಇದ್ರೆ ಹೆಂಗೂ ಮಳೆ ಥಂಡಿ ವಾತಾವರಣಕ್ಕೆ ಲೋಟ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಆಸೆ ಆಗಿ ಟೀ ಇಟ್ಟಿದ್ದೀನಿ. ಏನ್ ನೋಡ್ದ ಇವಾಗ? ಹೌದಾ, ಎಷ್ಟೊಂಬ ಬಂದಿತ್ತು? ಎಷ್ಟು? 3 ಹೊತ್ತು ಬಂದಿತ್ತಾ? ತಗೊಂಡ್ಯಾ? ಫೋಟೋ ತಗೊಂಡ್ಯಾ? ಏನ್ ಕೊಟ್ಟೆ ಅಂಬಗೆ? ಬಾಳೆಹಣ್ಣು ಕೊಟ್ಟ. ತಿಂತ ಅಂಬ? ತಿಂತ. ಮಳೆ ಬೀಳ್ತಾ ಇದ್ದಿದ್ದು ತಣ್ಣಗೆ ಕೂಲ್ ವೆದರ್, ತುಂಬ ಸಖತ್ತಾಗಿತ್ತು. ಅದರಲ್ಲೂ ಮಳೆ ಸೌಂಡು, ಆ ಮಳೆ ಬೀಳ್ತಾ ಇದ್ದಾಗ ಮಣ್ಣಿನ ವಾಸನೆ ಘಮ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಆ ಕಡೆ ಟೀ ಕುದಿಯೋಕೆ ಇಟ್ಬಿಟ್ಟು ನಾನು ಹೊರಗಡೆ ಬಂದೆ. ಕಾಂಪೌಂಡ್ ಒಳಗೆ ಕೂತ್ಕೊಳ್ಳೋಣ, ಮಳೆ ನೋಡೋಣ ಅಂತೇಳಿ ನಾನು ಬಂದೆ ಅಂತೇಳಿ ನನ್ನ ಮಗನೂ ಹಿಂದೆನೇ ಬಂದ. ಅವನು ನೋಡಿ ಮಳೆ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾನೆ. ಆ ಕಡೆ ಗೇಟ್ ಸಂತಿಯಿಂದ ಬಗ್ ನೋಡ್ಕೊಂಡು ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ನೇಚರ್ನ. ನಾನು ಎಲ್ಲಿದ್ರೆ ಅವನು ಅಲ್ಲೇ ಇರ್ತಾನೆ. ನಾನು ಮಾಡೋ ಕೆಲಸದ ಪ್ರತಿಯೊಂದು ಕೆಲಸದಲ್ಲಿ ಅವನು ಬಂದು ಜಾಯಿನ್ ಆಗ್ತಾನೆ. ಈ ವಯಸ್ಸೇ ಹಾಗೆ ಅನ್ಸುತ್ತಲ್ವ, ತಾಯಿ ಹಿಂದೆನೇ ಓಡಾಡೋ ಅಂಥದ್ದು ಮುದ್ದು ಮಕ್ಕಳು. ಸೊ ಆ ವಯಸ್ಸಿಗೆ ತೊದಲು ನುಡಿ, ಮುದ್ದು ಮಾತು ಅದೆಲ್ಲ ಕೇಳೋಕ್ಕೆ ತುಂಬ ಚೆನ್ನಾಗಿ. ಸೊ ಆ ಪ್ರೀಷಿಯಸ್ ಮೂಮೆಂಟ್ಸ್ನ ನಾನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡ್ರೆ ಮುಂದೊಂದು ದಿನ ಕೂತ್ಕೊಂಡು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ನೆನಪಿಸ್ಕೊಳ್ಳೋಕ್ಕೆ, ಅದು ಮೆಲುಕು ಹಾಕೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅಂತ ನಾನು ಅವನ ಪ್ರತಿಯೊಂದು ಮೂಮೆಂಟೂ ಈಗ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವೆಲ್ಲ ಸಮಥಿಂಗ್ ಪ್ರೀಷಿಯಸ್. ಮತ್ತು ಬೇಕು ಅಂದರೂ ರೀಕ್ರಿಯೇಟ್ ಮಾಡೋಕ್ಕಾಗದೇ ಇರೋವಂಥದ್ದು, ಬೇಕು ಅಂದರೂ ಮತ್ತೆ ಪಡೆಯೋಕ್ಕಾಗದೇ ಇರೋವಂಥದ್ದು. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನಿಸಿ ಮಾಡ್ತಾ ಇದ್ದೀನಿ. ಮೊನ್ನೆ ಸಂಡೇ ನಾವು ಶಾಪಿಂಗ್ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ಬಟ್ಟೆಗಳು ಶಾಪಿಂಗ್ ಮಾಡ್ಕೊಂಬಂದಿದ್ದೆ ಮಕ್ಕಳಿಗೆ. ಸೊ ಸೈಜ್ ವೇರಿಯೇಷನ್ಸ್ ಆಗಿತ್ತು, ಸ್ವಲ್ಪ ಮಿಸ್ ಮ್ಯಾಚ್ ಆಗಿತ್ತು ಸೈಜಸ್ಸು. ಅದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂತ ಇವಾಗ ಸಂಜೆ ಹೋಗ್ಬಿಟ್ಟು ಬಂದೆ. 5 ಗಂಟೆಲಿ ಹೋಗಿದ್ದೆ. 5 ಗಂಟೆಗೆ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಇನ್ನೂ 2-3 ಬಟ್ಟೆಗಳು ತೊಗೊಂಡು ಬಂದೆ. ಸೊ ಈಗ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನೊಬ್ಬಳೇ ಹೋಗಿದ್ದೆ. ಹೋಗಿನ ಏನು ಬೇಕೋ ಅದು ತೊಗೊಂಡು ಸೈಜಸ್ ಎಕ್ಸ್ಚೇಂಜ್ ಮಾಡಿಕೊಂಡು ಬೇಗ ಪಟ್ ಅಂತ ಬಂದ್ಬಿಡೋಣ ಅಂತ ಬಂದೆ. ಯಾಕಂದರೆ ಮತ್ತೆ ಮಧ್ಯಾಹ್ನದಿಂದ ಮಳೆ ನಿಂತಿದೆ ಒಂದು ಸ್ವಲ್ಪ 4-4:15 ಮೇಲೆ. ಸೊ ಮತ್ತಿನ್ನೆಲ್ಲಿ ಮಳೆ ಸ್ಟಾರ್ಟ್ ಆಗಿಬಿಡುತ್ತೋ ಅಂತೇಳಿ ಮಕ್ಕಳನ್ನ ಕರ್ಕೊಂಡೋದ್ರೆ ಆಗಲ್ಲ ಅಂತ ಒಬ್ಬಳೇ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಬಂದಿದ್ದೀನಿ. ಈಗ ಅಡುಗೆ ಏನಿದೆ ಮಾಡಬೇಕು. ಸೊ ಚಪಾತಿ ಮಾಡಿ ಏನಾದರೂ ಗೊಜ್ಜು ಮಾಡಬೇಕು. ನೋಡಿ, ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದೆ. ಮೊಬೈಲ್ ಹಿಡ್ಕೊಂಡು ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು, ಇವನು ನಾನು ಹಿಂದೆನೇ ಓಡಿ ಬರ್ತಾನೆ. ಮಾತಾಡೋಕ್ಕೆ ಬಿಡಲ್ಲ ನನಗೆ. ನಾನು ಮಾತು ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಮಾಮ ಅಂತ ಹುಡ್ಕೊಂಡು ಬರ್ತಾನೆ. ನೋಡಿ, ಹೇಳ್ತಾ ಇದ್ರೆ ಹಂಗೆ ಇವನು ಕಳ್ಳ. ಸೊ ಅವ್ನು ಮಲಗಿ ಟೈಮ್ ನೋಡಿಕೊಂಡು ನಾನು ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡು ಬಂದೆ. ಏನು ಹೇಳ್ತೀಯಾ? ಮಾಮ ಏನು ಚಪಾತಿ ಮಾಡ್ತೀನ ಈಗ? ಹೌದಾ? ನಿಂಗೆ ಹೆಂಗೆ ಗೊತ್ತು? ನಿಂಗೆ ಯಾರು ಹೇಳಿದ್ರು? ಅಮ್ಮನೇ ಹೇಳ್ತಾ. ಹಿಟ್ಟು ಕಲಿಸ್ತೀನಿ ಇವಾಗ ನಾನು ಹೋಗ್ತೀನಿ ಅನ್ನಲ್ಲ, ಅದಕ್ಕ ನೋಡ್ದ್ಯಾ? ಹಿಟ್ಟು ಅಂತ, ಚಪಾತಿ ಹಿಟ್ಟು ಅಂತ ಎಷ್ಟು ಚೆನ್ನಾಗಿ ಗೊತ್ತು ನಿಂಗೆ. ಓನ್ ಮಮ್ಮಮ್ ತಿಂತಿ ಇವಾಗ? ಏನ್ ಮಮ್ಮಮ್ ತಿಂತಿ? ಹೌದಾ? ಮಣ್ಣು ತಿಂತೀಯಾ? ಚಪಾತಿ ಯಾರು ತಿಂತಾರೆ? ಮಣ್ಣು. ಕಳ್ಳ
ಓಕೆ ಎಲ್ರಿಗೂ ಬಾ ಹೇಳು. ಚಪಾತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ನಮ್ಮಮ್ಮ ಆಲ್ರೆಡಿ ಹಿಟ್ಟು ಜರಡಿ ಹಿಡಿತಾ ಕೂತಿದ್ದಾರೆ, ಜರಡಿ ಹಿಡಿಗೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ನನ್ನ ಮಗ ನೋಡ್ಕೊಂಡಿದ್ದೆ, ಓಡಿ ಬಂದಿದ್ದಾನೆ ನಾನು ಬರ್ತೀನಿ ಕೆಲಸ ಮಾಡ್ತೀನಿ ಅಂತ. ಜರಡಿ ಹಿಡಿಯೋದು ಅಂದರೆ ಬಹಳ ಇಷ್ಟ, ಈ ಕುಳ್ಳಾಗೆ ತುಂಬ ಇಷ್ಟ ಜರಡಿ ಹಿಡಿಯೋದು ಅಂದರೆ. ಹೌದಾ? ಯಾರು ಜರಡಿ ಹಿಡಿಯೋದು, ನೀನಾ ಅಜ್ಜಿನಾ? ಅಜ್ಜಿ ತಾನೆ. ನಿಂಗೇನು ಕೆಲಸ ಅಲ್ಲಿ ಎದ್ಬಾ ಈ ಕಡೆ. ನಿಂಗೇನು ಕೆಲಸ ಇನ್ನ? ಅಜ್ಜಿ ತಾನೆ ಜರಡಿ ಮಾಡೋದು. ಹೆಂಗೆ ಜರಡಿ ಮಾಡೋದು, ಹೆಂಗೆ ಜರಡಿ ಹಿಡಿಯೋದು? ಅಜ್ಜಿ ಹೆಂಗಮ್ಮ ಜರಡಿ ಮಾಡೋದು? ಹೆಂಗೆ 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 ನೋಡಿ ಅಜ್ಜಿ ಹೆಂಗೆ ಜರಡಿ ಮಾಡ್ತಾರೆ. ಹಂಗೆ ಹೆಂಗಮ್ಮ ಮಾಡೋದು? ಹಂಗ ಹಂಗ ಜರಡಿ ಮಾಡೋದು. ಹಂಗ ಹಂಗ ಹಿಂಗೂ ಬರುತ್ತಾ? ನಿಂಗೆ ಬಂದಿಲ್ಲ. ಕಾಳಿನ ತಿನ್ಬಿಟ್ಯಾ? ನೋಡಿದ್ರಾ, ನಾನು ಜರಡಿ ಹಿಡಿತೀನಿ ಅಂತ ಬಂದು ಏನು ಮಾಡಿದ್ದಾನೆ ಇವನು? ಹಿಟ್ಟೆತ್ತು ಬಾಯಿಗೆ ಹಾಕೊಂಡು ಮೂತಿ ಎಲ್ಲ ಮೆತ್ಕೊಂಡಿದ್ದಾನೆ ಕಳ್ಳ. ಚಪಾತಿ ಮಾಡಿ ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಕ್ಯಾರೆಟ್ ತೆಗೆದಿಟ್ಕೊಂಡಿದ್ದೀನಿ. ನಾನು ಯಾವಾಗಲೂ ತುರಿದ್ಬಿಟ್ಟು ಕ್ಯಾರೆಟ್ ಪಲ್ಯ ಮಾಡೋದು, ಸೊ ದಟ್ ಬೇಗ ಆಗುತ್ತೆ, ಈಸಿ ಕೂಡ. ಹೆಚ್ಚು ಮಾಡೋದಕ್ಕಿಂತ ತುರಿದು ಮಾಡೋದು ಸಕ್ಕ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಹಾಗೆ ಅಂತ ಅಂದ್ಕೊಂಡು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ 5 ಕ್ಯಾರೆಟ್ ತೆಗೆದಿಟ್ಕೊಂಡ್ರೆ ಆಗಲೇ ನನ್ನ ಮಗ ಒಂದು ಕ್ಯಾರೆಟ್ ಎತ್ಕೊಂಡು ಕಳ್ತನ ಮಾಡ್ಕೊಂಡು ಓಡೋಗ್ಬಿಟ್ಟ. ಅದನ್ನು ಹುಡ್ಕೊಂತ ಅವನಿಂದ ಹೋದರೆ ನನ್ನ ಕೆಲಸ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ನಾನು ಕ್ಯಾರೆಟ್ ತುರಿದಿಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದನ್ನು ಹುಡ್ಕಕ್ಕೆ ಹೋಗೋಣ ಅಂದ್ಬಿಟ್ಟು ಈ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಸಿಕ್ತಾ? ಇದೆಯಾ ಅಲ್ಲಿ? ಅಲ್ಲಿದ್ಯಾ? ಎತ್ಕೊಂಬಾ, ಎತ್ಕೊಂಬಾ. ಅಲ್ಲಿರೋದು ಯಾರು ಹಾಕಿದಲ್ಲಿ? ಮಂಚದ ಕೆಳಗೆ ಯಾರ ಬಿಸಾಕಿದ್ದು? ಯಾರು ಬಿಸಾಕಿದ್ದು? ಎತ್ಕೋ, ಎತ್ಕೊಳ್ಳೋ. ಕ್ಯಾರೆಟ್ ಅಲ್ಲಿ ಎಲ್ಲಿ? ಹೀಗೆ ಎಲ್ಲಿ ಬಿಸಾಕಿದ್ಯೋ ಅಂತ ಕೇಳಿದ್ರೆ ಬಂದಿಂದ ಕಡೆ ಬಿಸಾಕಿದ್ದೀನಿ ಅಂತ ತೋರಿಸಿ ತಾನೇ ಎತ್ಕೊಡೋ ಪ್ರಯತ್ನನೂ ಮಾಡ್ದ. ಆದರೆ ಸುಮ್ಮನೆ ಮೇಲೆ ಹೋಗ್ಬಿಟ್ಟು ಸಿಗಲಿಲ್ಲ ಅಂತ ಅದ್ರ ಮೇಲೆ ಅಕ್ಕಿ ಮೂಟೆ ಇಟ್ಟಿದ್ರೆ ಅದ್ರ ಮೇಲೆ ಮಲ್ಕೊಂಡ್ಬಿಟ್ಟ. ಸೊ ಕಡೆಗೂ ನನ್ನ ಮಗಳು ಬಂದ್ಲು, ಅವಳು ಎತ್ಕೊಟ್ಲು. ಅದಾಗ್ತಿದ್ದಂಗೆ ನೋಡಿ, ಥಂಡಿ ವಾತಾವರಣಕ್ಕೆ ಮನೇಲಿ ಹುಳಗಳೆಲ್ಲ ಸೇರ್ತಾ ಇದೆ. ಸೊ ಇದೊಂದು ಭಯ ಸಣ್ಣ ಮಕ್ಕಳಿರೋಂಥ ಮನೇಲಿ. ಮಕ್ಕಳಿಗಷ್ಟೇ ಅಲ್ಲ, ನನಗೂ ತುಂಬಾ ಭಯ. ಒಂದು ನಮ್ಮ ಮನೆಯವ್ರು ತೆಗಿಬೇಕು, ಇಲ್ಲಾಂದರೆ ನಮ್ಮಮ್ಮ ತೆಗ್ದಾಕ್ಬೇಕು ಆ ಥರ ಹುಳುಗಳೇನಾದರೂ ಕಾಣಿಸಿದ್ರೆ. ಸೊ ಹೀಗೆ ಕ್ಯಾರೆಟ್ ಹುಡ್ಕಾಟ ಆಯಿತು. ಆಮೇಲೆ ಹುಳ ಬಂತು, ತೆಗೆದು ಹೊರಗೆ ಹಾಕಿದ್ವಿ. ಸೊ ಪಲ್ಯಕ್ಕೆ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಹಾಗೆ ಚಪಾತಿ ಜೊತೆಗೆ ಗಸಗಸೆ ಪಾಯಸ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಗಸಗಸೆ ಪಾಯಸಕ್ಕೆ ಹುರಿಯೋಕೆ ಇಟ್ಬಿಟ್ಟು ಅದಕ್ಕೆ ಏನು ಬೇಕೋ ರೆಡಿ ಮಾಡಿಬಿಟ್ಟು ಅದೇ ಗ್ಯಾಪಲ್ಲಿ ಈ ಕಡೆ ಪಲ್ಯ ಬೇಯ್ತಾ ಇದೆ ಮತ್ತು ಪಾಯಸಕ್ಕೆ ಹುರಿತಾ ಇದ್ದೀವಿ. ಸೊ ಅದನ್ನು ಹುರಿದಿಟ್ಬಿಟ್ಟು ಅದನ್ನು ಆರಕ್ಕೆ ಅಂತ ಇಟ್ಟಿದ್ದೆ. ಅದೇ ಟೈಮ್ ಗ್ಯಾಪಲ್ಲೇ ಒಂದಷ್ಟು ಪಾತ್ರೆಗಳಿದ್ವು, ಅದನ್ನು ತೊಳೆದಾಕೊಂಡೆ. ಈ ಮಳೆಗೆ ಚಳಿಗೆ ನಂಗಂತೂ ಸಿಂಕ್ ಮುಂದೆ ನಿಂತ್ಕೊಂಡು ಪಾತ್ರೆ ತೊಳೆಯೋಕ್ಕೆ ಅಂದರೆ ತುಂಬ ಬೇಜಾರು ಆ ಥಂಡಿಗೆ. ಸೊ ಹಾಗಾಗಿ ಮಧ್ಯಾಹ್ನದ ಯಾವುದೇ ಪಾತ್ರೆನೂ ತೊಳೆದಿರಲಿಲ್ಲ. ರಾತ್ರಿಗಿನ್ನೂ ಹಾಗೆ ಬಿಟ್ಟರೆ ತುಂಬ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಇದೇ ಟೈಮ್ ಸರಿ ಅಂತ ಹೇಳಿ ತೊಳೆಯೋಕ್ಕೆ ನಿಂತ್ಬಿಟ್ಟೆ. ಅಲ್ಲಿಗೂ ನಮ್ಮಮ್ಮ ಚಿಕ್ಕದಾಗಿ ಅಲ್ಲಲ್ಲೇ ಬಿದ್ದಿದ್ದು ಪಾತ್ರೆಗಳು ಹಾಗಾಗಿ ತೊಳೆದು ಇಟ್ಬಿಡ್ತಾರೆ. ಒಂದೊಂದು ಟೈಮ್ ಆಗೋದಿಲ್ಲ. ಸೊ ಹಾಗಾಗಿ ಇಷ್ಟು ಪಾತ್ರೆ ಉಳ್ಕೊಂಡು ಹೀಗೆ ಸಿಂಕ್ ಕ್ಲೀನ್ ಆಯಿತು. ಟಬ್ಬಲ್ಲಿ ಪಾತ್ರೆಗಳೆಲ್ಲ ತುಂಬ್ಕೊಂತು, ಆ ಪಾತ್ರೆಗಳನ್ನ ಎತ್ತಿಡೋದು ನೆಕ್ಸ್ಟ್ ಕೆಲಸ. ಸೊ ಈ ಕಡೆ ಪಾಯಸಕ್ಕೆ ರುಬ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಅದು ಕೂಲ್ ಆಗಿದೆ. ಸೊ ಇವಾಗ ಒಣಕೊಬ್ಬರಿ ಕೂಡ ಸೇರಿಸಿ ಹುರಿದಿರೋ ಗಸಗಸೆ ಅಕ್ಕಿ ಏಲಕ್ಕಿ ಜೊತೆಲಿ ರುಬ್ಬಬೇಕು. ಅದಾಗ್ತಿದ್ದಂಗೆ ಪಲ್ಯ ಕೂಡ ರೆಡಿ ಆಗಿದೆ. ಪಲ್ಯ ರೆಡಿ ಆಯ್ತಲ್ಲ ಅಂಥೇಳಿ ಹೆಂಚಾಕಿ ಚಪಾತಿ ಉಂಡೆಗಳು ಮಾಡಿ ಇಟ್ಟಿದ್ದೀವಿ. ಈ ಕಡೆ ಪಾಯಸಕ್ಕೆ ರುಬ್ಬಿಬಿಟ್ಟು ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಚಪಾತಿ ಮಾಡಿಕೊಂಡ್ರೆ ಇನ್ನೂ ಕೆಲಸ ಎಲ್ಲ ಆಯಿತು. ಸೊ ಊಟ ಮಾಡೋದೊಂದೇ ಬಾಕಿ. ನಾನು ಇಷ್ಟು ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ನನ್ನ ಮಗನಿಗೆ ಊಟದ ಟೈಮ್ ಆಗೋಗಿತ್ತು. ಅವನಿಗೆ ಹಶ್ವಾಗ್ಬಿಟ್ಟು ನಾನು ಹಿಂದಿಂದೇನೆ ಓಡಾಡ್ತಿದ್ದ. ಸರಿ ಆಯಿತು ಅಂತ ಇದಕ್ಕೆ ಪಾಯಸಕ್ಕೆ ಒಂದು ದ್ರಾಕ್ಷಿ ಗೋಡಂಬಿ ಹುರಿದಿಟ್ಬಿಟ್ಟು ಅದನ್ನು ಕುದಿಯೋಕೆ ಇಟ್ಬಿಟ್ಟು ಹೋಗ್ಬಿಟ್ರೆ ಮಿಕ್ಕಿದ್ದು ನಮ್ಮಮ್ಮ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಅವನಿಗೆ ಊಟ ಮಾಡ್ಸೋಕೆ ಕರ್ಕೊಂಡು ಹೋದೆ.
ಗಸಗಸೆ ಪಾಯಸಕ್ಕೆ ಏನಪ್ಪ ಅಂದರೆ ಫಸ್ಟ್ ಹುರ್ಕೊಂಡು ರುಬ್ಬಿರ್ತೀವಲ್ಲ ಅದನ್ನು ಒಂದು ಕುದಿ ಬರೆಯೋವರೆಗೂ ಬಿಟ್ಬಿಟ್ಟು ಆಮೇಲೆ ಬೆಲ್ಲ ಹಾಕಿ ಕುದಿಸ್ಬೇಕು. ಯಾಕಂದರೆ ಅಕ್ಕಿ ಅದೆಲ್ಲ ಹಸಿ ವಾಸನೆ ಹೋಗಬೇಕು. ಒಂದು ಕುದಿ ಬಂದರೆ ಹಸಿ ವಾಸನೆ ಬಿಡುತ್ತೆ. ಆಮೇಲೆ ಬೆಲ್ಲ ಹಾಕಿದ್ರೆ ಸೊ ದಟ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಹಸಿ ವಾಸನೆ ಇರೋದಿಲ್ಲ. ಪಾಯಸ ಚೆನ್ನಾಗಿ ಕುದ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಒಂದು ಕಡೆ ಪಾಯಸ ಕುದೀತಾ ಇದೆ, ಈ ಕಡೆ ನಮ್ಮಮ್ಮ ಚಪಾತಿ ಲಟ್ಸಿ ಬೇಯಿಸ್ತಾ ಇದ್ದಾರೆ. ನಾವು ಹೀಗೆ ಅಡುಗೆ ಮನೆ ಶೆಲ್ಫ್ ಮೇಲೇ ಚಪಾತಿ ಲಟ್ಟಿಸ್ಕೊಳ್ಳೋದು. ಯಾಕಂದರೆ ಕೆಳಗಡೆ ಕೂತ್ಕೊಂಡ್ರೆ ನನ್ನ ಮಗ ಖಂಡಿತ ನಾವು ಚಪಾತಿ ಮಾಡೋಕ್ಕೂ ಆಗಲ್ಲ, ಮಾಡಿದ್ದೀನಿ ತಿನ್ನೋಕ್ಕೂ ಆಗಲ್ಲ, ಆ ಥರ ಮಾಡಿಬಿಡ್ತಾನೆ. ಇಲ್ಲೇ ನೀವು ವಿಡಿಯೋ ಮಧ್ಯದಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ, ಬಂದು ಆವಾಗಲೇ ಹಿಟ್ಟು ಹೇಳ್ಕೊಳ್ಳೋಕ್ಕೆ ಕೈ ಹಾಕ್ತಾ ಇದ್ದ. ಸೊ ಕಟ್ಟೆ ಕೂಡ ಅಂದೋ ಅಷ್ಟೇ ಲೆವೆಲ್ಗಿದೆ. ಸೊ ಹಾಗಾಗಿ ನಾನು ಆಚೆ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ಬರೋಷ್ಟರಲ್ಲಿ ನಮ್ಮಮ್ಮ ಎಷ್ಟಾಗುತ್ತೋ ಅಷ್ಟು ಚಪಾತಿ ಬೇಯಿಸಿ ಲಟ್ಸಿಟ್ರು. ಮಿಕ್ಕಿದ್ದು ನಾನು ಮಾಡಿಕೊಂಡೆ. ಚಪಾತಿ ಮಾಡೋದು ನೀನು ನೋಡ್ಬೇಕಾ? ಅಜ್ಜಿ ಆಯ್ತು ಅಂತ ಓಡ್ ಬಂದು. ಸೊ ಎಲ್ಲ ಚಪಾತಿ ಮಾಡಿ ಆಯಿತು. ಆ ಕಡೆ ಪಲ್ಯನೂ ರೆಡಿ, ಮತ್ತು ಈ ಕಡೆ ಪಾಯಸ ಆರಕ್ಕಿಟ್ಟಿದ್ದೀವಿ, ಬಿಸಿ ಇತ್ತು ಅಂತ. ನನ್ನ ಹಸ್ಬೆಂಡ್ ಬಂದರು, ಅವ್ರಿಗೆ ಊಟ ಬಡಿಸ್ಕೊಡ್ತಾ ಇದ್ದೀವಿ. ಇನ್ನೂ ಪಾಯಸ ಬಿಸಿ ಇತ್ತು ಅಂತ ಒಂದು ಬಟ್ಲಿಗೆ ಹಾಕಿ ಆರಕ್ಕಿಟ್ಟೆ. ಸೊ ಆಮೇಲೆ ಸಣ್ಣ ಬಟ್ಲಿಗೆ ಬಡಿಸ್ಕೊಂಡು ನನ್ನ ಮಗಳು ಕೊಟ್ಟು ಬಂದ್ಲು. ಮನೇಲಿ ಎಲ್ರದ್ದು ಈಗ ಊಟ ಆಯಿತು, ನಾನು ಊಟ ಮಾಡೋಣ ಅಂತ ತಟ್ಟೆಗೆ ಬಡಿಸ್ಕೊಂಡಿದ್ದೀನಿ. ನನ್ನ ಮಗನಿಗೆ ಊಟ ಮಾಡಿಸ್ಬಿಟ್ಟು ಈಗ ನಾನು ಊಟ ಮಾಡೋಕ್ಕೆ ಬಡಿಸ್ಕೊಂಡಿದ್ದೀನಿ. ಸೊ ನೋಡಿ, ವಿತ್ ಗಸಗಸೆ ಪಾಯಸ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಚಪಾತಿಗೆ ಅದ್ಕೊಂಡು ತಿನ್ನೋಕ್ಕೆ ಗಸಗಸೆ ಪಾಯಸ ಸಖತ್ ಟೇಸ್ಟ್ಫುಲ್ ಕೊಡುತ್ತೆ. ನಾನು ಊಟ ಮಾಡಿಕೊಂಡು ನಿಮ್ಗೆ ಆಮೇಲೆ ವ್ಲಾಗಲ್ಲಿ ಸಿಗ್ತೀನಿ. ಈಗ ನಮ್ಮದೆಲ್ಲ ಊಟ ಆಯಿತು, ಇನ್ನೇನು ಮಲಗೋ ಟೈಮು. ಪಾತ್ರೆಗಳೆಲ್ಲ ಸ್ವಲ್ಪ ತೊಳೆದಿಟ್ಟು ಪಾತ್ರೆ ಎತ್ತಿಡೋಕ್ಕಾಗಲಿಲ್ಲ. ಎಲ್ಲ ಆದಮೇಲೆ ಇಷ್ಟು ಮಾತ್ರ ಪಾತ್ರೆಗಳು ಬಿದ್ದಿದೆ. ಸೊ ಸ್ಟವ್ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೇನು ಮಲಗಬೇಕೀಗ. ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ ಆ್ಯಂಡ್ ನನ್ನ ಮಗ ಮಲಗಿದ್ದಾನೆ, ಅದಕ್ಕೆ ಫುಲ್ ಲೋ ವಾಯ್ಸಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಹೀಗೆ ರಾತ್ರಿ ಮನೇಲೆಲ್ಲ ಊಟ ಮಾಡಿ ಆದಮೇಲೆ ಮಕ್ಕಳು ಮಲ್ಕೊಂಡ್ರು. ನನ್ನ ಮಗಳು ಮಾರನೇ ದಿನಕ್ಕೆ ಸ್ಕೂಲ್ಗೆ ಯೂನಿಫಾರ್ಮ್ ಸಮೇತ ತೆಗೆದಿಟ್ಟಿದ್ದಾಳೆ. ಯಾಕಂದರೆ ಅವರಪ್ಪ ಹೇಳಿದರು, ನೀನು ಕೆಲಸಗಳು ನೀನು ಮಾಡ್ಕೋಬೇಕು ಅಂತ. ವಿತ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಅವಳು ಕೆಲಸಗಳು ಮಾಡ್ಕೊಂಡಿದ್ದಾಳೆ. ಲಾಸ್ಟಲ್ಲಿ ನಂದು ನನ್ನ ಮಗಂದು ಒಂದು 5 to 7 seconds ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ಅದನ್ನು ಮರಿದಿರ ನೋಡಿ. ನನ್ನ ಮಗನೂ ಮಲಗಿದಾಯಿತು. ಇನ್ನು ನಾಳೆ ಬೆಳಿಗ್ಗೆಗೆ ನಾನು ತಿಂಡಿ ನೋಡ್ಬೇಕು ಏನು ಮಾಡೋದು ಅಂತಲೂ ಡಿಸೈಡ್ ಮಾಡಿಲ್ಲ. ನೈಟ್ ಒಳಗೆ ಡಿಸೈಡ್ ಮಾಡಿಬಿಟ್ಟು ಬೆಳಿಗ್ಗೆಗೆ ಏನು ಅಂತ ನೋಡಿಕೊಂಡು ಮಾಡಿ ನಿಮ್ಮನ್ನೆಲ್ಲ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್. ಪ್ಲೀಸ್ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ದಿರ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ದಟ್ ನನಗೆ ನಿಮ್ಮ ಹೆಲ್ಪ್ ತುಂಬ ಇಂಪಾರ್ಟೆಂಟ್. ಐ ಹೋಪ್ ನೀವೆಲ್ಲ ನನಗೆ ಸಪೋರ್ಟಾಗಿ ನಿಲ್ತೀರಾ ಅಂತ. ಥ್ಯಾಂಕ್ ಯು ಆಲ್. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. 3, 2